ವಿಫಲವಾದ ರಾಜ್ಯ ಸರ್ಕಾರಕ್ಕೆ ಟಿಪ್ಪು ಮೊಮ್ಮಗ ಸಿದ್ದರಾಮುಲ್ಲಾ ಖಾನ್ಗೆ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿಗೆ ಗೋವಿನ ಕೆಚ್ಚಲನ್ನು ಕತ್ತರಿಸಿದ ದುರುಳರಿಗೆ ಗೋವಿನ ಕೆಚ್ಚಲನ್ನು ಕತ್ತರಿಸಿದ ದುಷ್ಟರಿಗೆ ಕತ್ತರಿಸಿದ ರಾಜ್ಯ ಸರ್ಕಾರಕ್ಕೆ ಭಾವನೆಗೆ ತರುತ್ತಿರುವ ಸಿದ್ದರಾಮುಲ್ಲಾ ಖಾನ್ಗೆ ಜಮೀರ್ ಅಹಮದ್ಗೆ ಸಲಹುತ್ತಿರುವ ಜಮೀರ್ ಅಹಮದ್ಗೆ ಗೋಹಂತಕರನ್ನು ಕಾಪಾಡುತ್ತಿರುವ ಸಿದ್ದರಾಮಯ್ಯಗೆ ಗೋ ಪಾಲಕರಿಗೆ ಹಿಂದೂ ಭಾವನೆಗೆ ಗೋ ಮಾತೆಗೆ ಸರ್ಕಾರಕ್ಕೆ ಸಂರಕ್ಷಣೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಅಪರಾಧಿಗಳಿಗೆ ಕತ್ತರಿಸಿದ ಅಪರಾಧಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿಗೆ ಭಾರತ್ ಮಾತಾ ಕಿ ಆಡಳಿತ ಯಂತ್ರ ಕುಸಿದರು ಕಡ್ಲೆಕಾಯಿ ತಿನ್ನುತ್ತಿರುವ ಮುಖ್ಯಮಂತ್ರಿಗೆ ಕಡ್ಲೆಕಾಯಿ ತಿನ್ನುತ್ತಿರುವ ಅಯ್ಯಯ್ಯೋ ಇದು ಗೋ ವಿರೋಧಿ ಸರ್ಕಾರ ಗೋ ವಿರೋಧಿ ಸರ್ಕಾರಕ್ಕೆ ಭಾವನೆಗಳಿಗೆ ಧಕ್ಕೆ ತಂದಿರುವ ರಾಜ್ಯ ಸರ್ಕಾರಕ್ಕೆ ಪಶುಸಂಗೋಪನಾ ಸಚಿವ ವೆಂಕಟೇಶ್ಗೆ ಪಶುಸಂಗೋಪನಾ ಸಚಿವ ವೆಂಕಟೇಶ್ಗೆ ಸಿದ್ದರಾಮುಲ್ಲಾ ಖಾನ್ಗೆ ಸಿದ್ದರಾಮುಲ್ಲಾ ಖಾನ್ಗೆ ಆರಾಧ್ಯ ಇತ್ತಾಗ ರೇ ಹಿಂದೆ ತಿಳ್ಕೊಳ್ರಿ ಭಾರತ್ ಮಾತಾ ಕಿ ಗೋವನ್ನು ರಕ್ಷಣೆ ಮಾಡುವಲ್ಲಿ ವಿಫಲವಾಗಿರುವ ರಾಜ್ಯ ಸರ್ಕಾರಕ್ಕೆ ರಕ್ಷಣೆ ನಿಂತ್ಕೊಳ್ರಿ ಯಾಕೆ ಸರ್ ತಡಿತೀರಿ ಸರ್? ಪ್ರತಿಭಟನೆ ನಮ್ಮಕ್ಕೂ ತಡೆಯಂತದ್ದು ಇದು ದುಷ್ಕೃತ್ಯ. ಜಮೀರ್ ಅಹಮದ್ ಖಾನ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬೇಕೇ ಬೇಕು ಅಯ್ಯಯ್ಯ ಅನ್ಯಾಯ ಅಯ್ಯಯ್ಯ ಅನ್ಯಾಯ ಅಯ್ಯಯ್ಯ ಅನ್ಯಾಯ. ಗೋಮಾತೆ ರಕ್ಷಣೆ ಯಾರ ಹೊಣೆ? ಯಾರ ಹೊಣೆ? ನಮ್ಮ ಹೊಣೆ. ಭಾರತ್ ಮಾತಾ ಕಿ ಗೋ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಗೋಮಾತೆಗಳನ್ನು ರಕ್ಷಣೆ ಮಾಡುವಲ್ಲಿ ವಿಫಲವಾಗಿದೆ.
ಕ್ಯಾಮ್ರಾ ಮುಂದೆ ಹೋಗ್ಬೇಡ, ಹಂಗೆ ಇರ್ಲಿ. ಏನು ಈ ದಿನ ಕಳೆದ ಒಂದು 3 ದಿವಸಗಳ ಹಿಂದೆ ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಒಂದು ಸುಮಾರು 100 ವರ್ಷಕ್ಕಿಂತ ಹಿಂದೆ ಒಂದು ಮರಾಠಿ ದಂಪತಿಗಳು ದಾನ ಮಾಡಿದಂಥ ಜಾಗದಲ್ಲಿ ಹಿಂದೂಗಳ ಒಂದು ಪೂಜನೀಯ ಭಾವದಿಂದ ನಾವು ಏನು ಶತಮಾನದಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾಯಿವಿ, ಈ ಗೋಮಾತೆಯನ್ನು ಸಂರಕ್ಷಣೆ ಮಾಡಲು ಒಂದು ಆ ಜಾಗದಲ್ಲಿ ಗೋಶಾಲೆಯನ್ನು ನಡೆಸ್ತಾದಂಥ ಸಂದರ್ಭದಲ್ಲಿ 2017ರಲ್ಲಿ ಅದು ಏಕಾಏಕಿ ಅದು ವಫ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ನೋಟಿಸ್ ಬರ್ತದೆ ಆ ಜಾಗಕ್ಕೆ. ಇದನ್ನು ವಿರೋಧಿಸಿ ನ್ಯಾಯಾಲಯದಲ್ಲಿ ಅದಕ್ಕೆ ಸ್ಟೇ ತಂದು ಹೋರಾಟವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಹೋರಾಟದಲ್ಲಿ ಕೆಲವು ಆ ಗೋಶಾಲೆಯಿಂದ ಹಸುಗಳನ್ನ ತಗೊಂಡೋಗಿ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಆ ಪ್ರತಿಭಟನೆ ಯಶಸ್ಸಾಗಿ ಅದಕ್ಕೆ ನ್ಯಾಯಾಲಯದಲ್ಲೂ ಕೂಡ ಇದು ಗೋಶಾಲೆಗೆ ಸೇರಬೇಕು ಅಂತೇಳಿ ಅವತ್ತು ಇದರಲ್ಲಿ ಆ ಒಂದು ಏನು ವಫ್ ಪ್ರಾಪರ್ಟಿ ಅಂತೇಳಿ ಸರ್ಕಾರ ಆದೇಶ ಹೊರಡಿಸಿರುತ್ತೆ, ಅದಕ್ಕೆ ತಡೆ ಕೊಟ್ಟಿರ್ತಾರೆ. ಇವತ್ತಿಗೂ ಕೂಡ ಆ ಪ್ರಕರಣ ಇವತ್ತು ಜೀವಂತವಾಗಿದೆ. ಅದು ಗೋಶಾಲೆ ಅಂತೇಳಿ ಪರಿಗಣಿಸಬೇಕು ಅಂತೇಳಿ ಎಲ್ಲ ಮಟ್ಟದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಅಲ್ಲಿಯ ಸ್ಥಳೀಕರು ಅದನ್ನು ಗೋಶಾಲೆಯಾಗಿ ಉಳಿಸ್ಕೊಬೇಕು ಅಂತೇಳಿ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ 6 ವರ್ಷಗಳ ಹಿಂದೆ ಪ್ರತಿಭಟನೆಯಲ್ಲಿ ಹಸುಗಳನ್ನ ತಂದು ಗೋಶಾಲೆಯಿಂದ ಹಸುಗಳನ್ನ ತಂದು ಅದನ್ನು ಪ್ರತಿಭಟನೆಯಲ್ಲಿ ಹಸುಗಳನ್ನ ತಂದು ತೋರಿಸಿದ್ರು ಅಂತ ಹೇಳಿ ಒಂದು ಸೇಡಿನ ತೀಟೆಯನ್ನು ಇವತ್ತು ತೀರಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಬಹುಸಂಖ್ಯಾತರನ್ನು ಎಲ್ಲ ರೀತಿಯ ದಬ್ಬಾಳಿಕೆ ಮಾಡ್ಬೋದು, ಅವ್ರನ್ನ ತುಳಿಬೋದು, ಅವರ ಭಾವನೆಗಳಿಗೆ ಧಕ್ಕೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಒಂದು ಉಗ್ರ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಂತೇಳಿ ಕೆಲವು ಇಲ್ಲಿಯ ಜನರೇ ಇವತ್ತು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಉಗ್ರಗಾಮಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಆ ಉಗ್ರರು ಇವತ್ತು ಯಾರನ್ನೋ ಒಬ್ಬ ಮುಂದೆ ಯಾವನೋ ಒಂದು ಸಣ್ಣ ಪುಟ್ಟ ಆಮಿಷಕ್ಕೆ ಒಳಗಾಗುವಂಥ ಒಬ್ಬ ಮನುಷ್ಯನ ಕಳಿಸಿ ಹಸುಗಳ ಕೆಚ್ಚಲನ್ನು ಕುಯ್ಯುವಂಥ ಒಂದು ದುರ್ವರ್ತನೆಯನ್ನು ಇವತ್ತು ತೋರಿಸಿದಂಥ ಸಂದರ್ಭದಲ್ಲಿ ಅದನ್ನು ಇವತ್ತು ನಿಮಗೆ ಕೆಚ್ಚಲನ್ನು ಕುಯ್ದಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಒಂದು ತಾಯಿಗೆ ದ್ರೋಹ ಮಾಡಿದಂಥ ಒಂದು ಪ್ರಕರಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾವು ಇವತ್ತು ಒಂದು ಚಿಕ್ಕ ಮಗು ಎದೆ ಹಾಲನ್ನ ಕುಡಿದು 1 ವರ್ಷ ಇದು ಮಾಡ್ತು ಅಂತ ಹೇಳಿದ್ರೆ ಜೀವನ ಪರ್ಯಂತ ಒಂದು ಹಸುವಿನ ಹಾಲನ್ನ ಕುಡಿದು ಜೀವನ ಪರ್ಯಂತ ಅದು ಜೀವನ ಮಾಡುವಂಥದ್ದು. ಆದರೆ ನೀವು ಹೋಗ್ಬಿಟ್ಟು ಒಂದು ಹಸುವಿನ ಮರ್ಮಾಂಗವನ್ನು ಕತ್ತರಿಸ್ತೀನಿ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಅವರ ವರ್ತನೆ ಇದೆ, ಯಾವ ಮಟ್ಟಕ್ಕೆ ಅವರ ಮನಸ್ಥಿತಿ ಇದೆ ಅಂತ ಹೇಳಿದ್ರೆ ಇವತ್ತು ತಪ್ಪಾಗಲಾರ್ದು. ಇದು ಯಾವ ರೀತಿ ಅಂತ ಹೇಳಿದ್ರೆ ನಾವು ನಿಮ್ಮ ಮರ್ಮಾಂಗವನ್ನೇ ಕತ್ತರಿಸ್ತೀವಿ ಅನ್ನೋ ಲೆವೆಲ್ಗೆ ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಇವತ್ತು ಕೆಲವು ಉಗ್ರರು ಇವತ್ತು ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ, ವಿಶೇಷವಾಗಿ ರಾಜ್ಯ ಸರ್ಕಾರದ ಅಂಗವಾಗಿರುವಂಥ ಚಾಮರಾಜಪೇಟೆಯ ಶಾಸಕ ಆಗಿರುವಂಥ ಜಮೀರ್ ಅಹಮದ್ ಖಾನ್ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ಇವತ್ತು ಮಾಡಿರುವಂಥದ್ದು. ಅದಕ್ಕೆ ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ರೈತ ಮೋರ್ಚಾ ಕಡೆಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾಳಿದ್ದು ಸದನದಲ್ಲೂ ಕೂಡ ಇದನ್ನು ವಿಚಾರವನ್ನು ತೆಗೆದು ಈ ಇಡೀ ರಾಜ್ಯದಲ್ಲಿ ಒಂದು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ.